ಅಯ್ಯಪ್ಪನ ಹರಿಹರ ಪುತ್ರ ಅಂತ ಏದಕ್ಕೆ ಮಹಿಷಿ ಅಂತ ಒಬ್ಬ ರಾಕ್ಷಸಿ ಇರ್ತಾಳೆ. ಆ ರಾಕ್ಷಸಿ ತುಂಬಾನೇ ತೊಂದರೆ ಕೊಡ್ತಾ ಇರ್ತಾರೆ. ಆ ಭಾಗದಲ್ಲಿ ಇರ್ತಕ್ಕಂಥವ್ರಿಗೆ, ಋಷಿ ಮುನಿಗಳಿಗಿರ್ಬೋದು, ಮತ್ತೊಂದಿರ್ಬೋದು, ಉಪಟಳ ಮಾಡ್ಬೇಕಾದ್ರೆ ಅವರೆಲ್ಲರೂ ಹೋಗಿ ಈಶ್ವರನ ಹತ್ರ ಕೇಳ್ಕೊಳ್ತಾರೆ, ಮಹಿಷಿಯ ಕಾಟ ತಡೆಯಕ್ ಆಗ್ತಾ ಇಲ್ಲ, ನಮ್ಗೆ ತುಂಬಾನೇ ಉಪಟಳ ಆಗ್ತಾ ಇದೆ, ಇದಕ್ಕೆ ಏನ್ ಮಾಡೋದು ಅಂದ್ರೆ, ಮಹಿಷಿ ಅವಳು ವರ ತಗೊಂಡಿರ್ತಾಳೆ, ನನಗೆ ಯಾವುದೇ ದಂಪತಿಯಿಂದ ಹುಟ್ಟಿರ್ತಕ್ಕಂಥ ಅವರು ಆಗಿರಬಾರ್ದು, ಅವರು ಹರಿಹರ ಪುತ್ರನಾಗಿರೋ ಮಾತ್ರನೇ ಅಂತೇಳಿ ಅವಳು ಒಂದು ವರ ಪಡ್ಕೊಂಡಿರ್ತಾಳೆ. ಆಗ ಈ ಹರಿಹರ ಪುತ್ರ ಹೇಗೆ ಅಂತೇಳಿ ಆ ಋಷಿಮುನಿಗಳೆಲ್ಲ ಹೋಗಿ ಕೇಳ್ಕೊಂಡಾಗ ದೈವರಾಗಿರ್ತಕ್ಕಂಥ ಈಶ್ವರರು ಮತ್ತೆ ವಿಷ್ಣುವು ಅವರಿಬ್ಬರು ಮಾತಾಡ್ಕೊಂಡು, ವಿಷ್ಣುವು ಮೋಹಿ ರೂಪವನ್ನು ತಾಳಿ ಹರಿಹರ ಪುತ್ರ ಅಂತೇಳಿ ಆ ಹರಿಹರ ಪುತ್ರ ಎಂಬ ಮಣಿಕಂಠನಾಗಿ ಪಂಪಾ ಶಿಶುವಾಗಿ ಅಲ್ಲಿಂದ ಅವರ ಜನ್ಮ ಬರ್ತದೆ. ಇದು ಹರಿಹರ ಪುತ್ರ.